ಕೊರೋನಾ ಸಂಕಷ್ಟದಿಂದ ಬಳಲಿದ್ದ ರೈತರಿಗೆ ಬ್ಯಾಂಕ್ನಿಂದ ನೋಟಿಸ್ ಜಾರಿ. ಸಾಲ ಪಾವತಿಸಲು ಕಾಲಾವಕಾಶ ಕೊಡದ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಪ್ರತಿಭಟನೆ. ಮುಂಗಾರು ಪೂರ್ವದಲ್ಲೇ ಕೃಷಿ ಚಟುವಟಿಕೆಗಳು ಪ್ರಾರಂಭ. ಬಿತ್ತನೆ ಬೀಜ ಸ್ಥಳೀಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪಡೆದುಕೊಳ್ಳಲು ಕೃಷಿ ಅಧಿಕಾರಿ ಸೂಚನೆ. ಮರುಭೂಮಿಯಲ್ಲಿ ಬೆಳೆಯುವ ಖರ್ಜೂರ ಬೆಳೆಯುವಲ್ಲಿ ಸೈ ಎನಿಸಿಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು. ಪಿಎಸ್ಐ ನೇಮಕಾತಿ ಹಗರಣ ಸಂಬಂಧ ಶುಕ್ರವಾರ ಸಹ ಐಪಿಎಸ್ ಅಧಿಕಾರಿ ಅಮೃತ್ ಪೌಲ್ ಅವರ ಚಿಕ್ಕಬಳ್ಳಾಪುರದ ಬಂಟರ ಮನೆಯಲ್ಲಿ ಮುಂದುವರೆದ ಶೋಧ ಕಾರ್ಯ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಮೊದಲೇ ಕೊರೋನಾ ಸಂಕಷ್ಟದಿಂದ ಬಳಲಿದ್ದ ರೈತರಿಗೆ ಇದೀಗ ಬ್ಯಾಂಕ್ನಿಂದ ಬಂದ ಕೋರ್ಟ್ ನೋಟಿಸ್ ಮತ್ತೊಂದು ಸಂಕಷ್ಟಕ್ಕೆ ದೂಡಿದೆ. ನೋಟಿಸ್ ಪಡೆದ ರೈತರು ಬ್ಯಾಂಕ್ ಮ್ಯಾನೇಜರ್ ಬಳಿ ಕಾಲಾವಕಾಶ ಕೊಡುವಂತೆ ಮನವಿ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದ ಸುತ್ತಮುತ್ತಲಿನ ರೈತರು ಬ್ಯಾಂಕ್ ಆಫ್ ಬರೋಡಾ ದಿಬ್ಬೂರು ಶಾಖೆಯಲ್ಲಿ ಕೃಷಿಗಾಗಿ ಸಾಲ ಪಡೆದಿದ್ದರು. ಬೆಳೆದ ಬೆಳೆಯಲ್ಲಿ ಬಂದ ಹಣದಲ್ಲಿ ಅಲ್ಪ ಸ್ವಲ್ಪ ಹಣವನ್ನು ಬ್ಯಾಂಕ್ಗೆ ಕಟ್ಟುತ್ತಿದ್ದರು. ಆದರೆ ಕಳೆದ 2-3 ವರ್ಷಗಳಿಂದ ಕೊರೋನಾ ಸೋಂಕಿನಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಅದರಲ್ಲಿ ರೈತರ ಪಾಡಂತೂ ಹೇಳತೀರದಾಗಿತ್ತು. ಕಳೆದ ವರ್ಷದಿಂದ ಸೋಂಕು ಕಡಿಮೆಯಾಗಿ ವ್ಯಾಪಾರಸ್ಥರ, ರೈತರ, ಸಾರ್ವಜನಿಕರ ಬದುಕು ಹಸನು ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕೋರ್ಟಿನಿಂದ ದಿಢೀರ್ ನೋಟಿಸ್ ಬಂದಿದೆ. ಇದನ್ನು ನೋಡಿ ನೊಂದ ರೈತರು, ವ್ಯಾಪಾರಸ್ಥರು ಬ್ಯಾಂಕ್ ಆಫ್ ಬರೋಡಾ ದಿಬ್ಬೂರು ಶಾಖೆಗೆ ಮುತ್ತಿಗೆ ಹಾಕಿ ಮ್ಯಾನೇಜರ್ ನಡುವೆ ಮಾತಿನ ಚಕಮಕಿ ನಡೆಸಿ ನಮಗೆ ಕಾಲಾವಕಾಶ ಕೊಡಿ, ಹಣ ಪಾವತಿ ಮಾಡುತ್ತೇವೆ, ಅದು ಬಿಟ್ಟು ನೀವು ಏಕಾಏಕಿ ನೋಟಿಸ್ ಜಾರಿಗೊಳಿಸಿದ್ರೆ ನಾವು ಕಟ್ಟುವುದಾದ್ರೂ ಹೇಗೆ ಎಂದು ಕೇಳಿಕೊಂಡ್ರು. ಆದ್ರೂ ಲೆಕ್ಕಿಸದ ಮ್ಯಾನೇಜರ್ ದಬ್ಬಾಳಿಕೆ ತೋರಿದರು. ಗಂಟು ಕೊಟ್ಟಿದ್ಯಾ ಅಂತ ಕೇಳಿದ್ದಾರೆ. ಯಾರು ಇವಾಗ ಯಾರು ಅಂತ ಇವ್ರು ಅಂತಿದಾರಲ್ಲ, ನಿಮ್ಮ ಅಪ್ಪನ ಗಂಟು ಕೊಟ್ಟಿದ್ಯಾ ನೀನು? ಕಟ್ಟಲ್ಲ, ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಹಂಗೆ. ಒಂದ್ ನಿಮಿಷ, ಅಮೌಂಟ್ ಕಟ್ಸ್ಕೊಂಡು ನೋಟಿಸ್ ಕೊಡ್ತೀನಿ ಹಂಗಿರ್ತಾರ ಅವರ ರೈತರು. ಕೋರ್ಟ್ ಅಲ್ಲಿ ಒಂದ್ ನಿಮಿಷ ಲೋನ್ ಡಾಕ್ಯುಮೆಂಟ್ ಮಾಡುವಾಗ ಅದರಲ್ಲಿ ಬರ್ದಿಟ್ಟಿರ್ತೀರಾ ಸೆಟ್ ಆಫ್ ಅಂತ, ರೈಟ್ ಟು ಸೆಟ್ ಆಫ್ ಅಂತ. ನಾನ್ ನೀವು ಏನ್ ಕೊಡ್ತೀರೋ ರೈತರು ಯಾವ ರೀತಿ ಚೌಡರೆಡ್ಡಿ ಅವರು ನನಗೆ ಅರ್ಥ ಆಗಿದೆ. ಕೆಲಸ ಮಾಡ್ಲಿ ಮಾಡಿದವರು ವರ್ಷದ ಬೆಳೆ ನಿಮ್ಗೆ ಸಂಬಳ ಬಂದೈತೆ, ನಾವ್ ಏನ್ ಬಂದೈತೆ? ರೈತರು ಕಾಪಾಡ್ಬೇಕು ಸರ್. ಇದನ್ನು ನೋಡಿ ಕೇಳಿ ಸುಸ್ತಾದ ರೈತರು ಹೊರಬಂದು ನೋಟಿಸ್ ಜಾರಿಗೊಳಿಸಿದ ಮ್ಯಾನೇಜರ್ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಸರ್, ದಿಬ್ಬೂರು ಬ್ರಾಂಚ್ನಿಂದ ನಾವು ಸಾಲ ತಗೊಂಡಿದ್ವಿ ಬ್ಯಾಂಕ್ ಆಫ್ ಬರೋಡಾ. ಆದರೆ ನಾವು ಒಂದು ನಡೀತಾ ಇತ್ತು, ಕೋವಿಡ್ ಮೊದಲೆಲ್ಲ ಚೆನ್ನಾಗಿ ಸಂಪಾದನೆ ಆಗ್ತಾಯಿತ್ತು, ರೈತರು ಸಾಲ ತಗೊಂಡಿದ್ವಿ, ಸಂಪಾದನೆ ಆಗ್ತಾಯಿದ್ದಾಗ ನಾವು ಕಟ್ಟಾಗಿ ವರ್ಷ ರಿನ್ಯೂವಲ್ ಮಾಡ್ತಾಯಿದ್ವಿ. ಈಗ ಕೋವಿಡ್ ಬಂತು, ಒಂದು 3 ವರ್ಷ 4 ವರ್ಷ ಸರ್ಕಾರನೇ ಬೇಸತ್ತು ಹೋಗಿದೆ. ನಾವು ರೈತರು ಇನ್ನು ಹೆಂಗೆ ಸರ್ ಬದುಕೋದು? ಕಟ್ಟೋಕ್ಕಾಗಿಲ್ಲ, ರಿನ್ಯೂವಲ್ ಮಾಡೋಕ್ಕಾಗಿಲ್ಲ. ಇವರು ಏಕ್ದಮ್ ಈಗಲೇ ಬಂದುಬಿಟ್ಟು ಕಟ್ರಿ ಅಂತೇಳಿ ನೋಟಿಸ್ ಕಟ್ಟಿದ್ರೆ ಹೆಂಗೆ ಸರ್ ನಾವು ಕಟ್ಟೋಕ್ಕಾಗೋದು? ನಾವು ಕಟ್ಟಲ್ಲ ಅಂತ ಹೇಳ್ತಿಲ್ಲ, ಏನೋ ಒಂದು ನಮಗೂ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ, ಟೈಮ್ ಕೊಡ್ರಿ, ಇಲ್ಲಾಂದರೆ ಸೆಟಲ್ಮೆಂಟ್ ಮಾಡಿಕೊಡ್ರಿ, ಇಷ್ಟು ಕಟ್ಟಪ್ಪ ಒಂದೇ ಸಲ ಸೆಟಲ್ಮೆಂಟು ಅಂತ ಹೇಳಿ ನಾವು ಕಟ್ಟೋಕೆ ರೆಡಿ ಇದ್ದೀವಿ. ಬಟ್ ಹಂಗೂ ಆಗಿಲ್ವಾ? ಇಲ್ಲ, 2 ವರ್ಷ ಟೈಮ್ ಕೊಡಲಿ, ಕೊಡ್ತೀವಿ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ ದುಡ್ಡು. ಅವ್ರು ಗೌರ್ಮೆಂಟ್ ನಾವು ರೈತರು ಜಾಸ್ತಿ ನಿಯತ್ತ ಜನ ಸರ್. ನಾವು ಒಂದು ಮನೆಗೆ ನೋಟಿಸ್ ಕಳಿಸಿದ್ರೆ ಸುತ್ತಮುತ್ತ ಜನ ನಮ್ಮ ಮರ್ಯಾದೆ ಏನೋ ಆಗುತ್ತೆ. ಜಮೀನು ಹೋದ್ರೆ ನಮ್ಮ ಪ್ರಾಣ ಹೋದಂಗೆ, ಜಮೀನು ಮರ್ಯಾದೆ ಹೋದ್ರೇನೋ ನಮಗೆ ಮರ್ಯಾದೆ ಹೋದ್ರೇನೋ. ಅದಕ್ಕೆ ನಾವು ಹೇಳೋದೇನೆಂದರೆ ನಮ್ಗೆ ಯಾವುದಾದ್ರೂ ಒಂದು ನ್ಯಾಯ ದೊರಸ್ಕೊಡಿ ಸರ್. ಈ ಥರ ಆದರೆ ನಾವು ಜಾಸ್ತಿ ಬೇಸತ್ತು, ಹೆಚ್ಚು ಕಮ್ಮಿ ಆಗುತ್ತೆ, ನಾವು ಅದಕ್ಕೆಲ್ಲ ಒಣ ಬ್ಯಾಂಕೇ ಆಗುತ್ತೆ. ನನ್ನ ಹೆಸರು ಆನಂದ್ ಕುಮಾರ್ ಅಂತೇಳಿ, ನಾನು ಬ್ಯಾಂಕ್ ಆಫ್ ಬರೋಡಾ ದಿಬ್ಬೂರು ಬ್ರಾಂಚಿಂದ ಸಾಲ ತಗೊಂಡಿದ್ದೀನಿ. 4 ವರ್ಷದಿಂದ ಕೋವಿಡ್ಡು ಮತ್ತು ಅಲಿಕಲ್ ಮಳೆ ಮತ್ತು ಹೋದ ವರ್ಷ ಯಥೇಚ್ಛವಾದ ಮಳೆ ಬಿದ್ದಿದ್ದರಿಂದ ಬೆಳೆಗಳು ನಷ್ಟ ಆಗಿದೆ. ಆದ್ದರಿಂದ ಬ್ಯಾಂಕಿಗೆ ನೋಟಿಸ್ ಕಳಿಸಿದ್ದಾರೆ, ಕೆಲವರಿಗೆ ಅದಾಲತ್ಗೆ ಅಂತೇಳಿ ಕರೆದಿದ್ದಾರೆ ಸೆಟಲ್ಮೆಂಟ್ಗೆ. ಕರೆದುಬಿಟ್ಟು ಕೋರ್ಟಲ್ಲಿ ನಾನು ಹೋಗಿದ್ದೆ, 2 ಸಾರಿ ಕರೆದಿದ್ದು, 2 ಸಾರಿನೂ ಹೋಗಿದ್ದೀನಿ. 4 ವರ್ಷದಿಂದ ನನ್ನಿಂದ ಕಟ್ಟೋಕ್ಕಾಗದೇ ಇರೋವಂಥ ಸಾಲ 4 ದಿನದಲ್ಲಿ ಕಟ್ಟು, ನೀನು ಈಗಲೇ ಕಟ್ಟು ಅಂದರೆ ನಾನು ಈಗಲೇ ಕಟ್ಟು ಅಂತ ನನಗೆ ತಾಕತ್ತಿದ್ದಿದ್ರೆ 4 ವರ್ಷದಿಂದ ನಾನು ಏನು ಸಾಲ ಮಾಡ್ಕೊತಾ ಇದ್ದೆ? 4 ವರ್ಷದಿಂದ ಆಗದೇ ಇರುವಂಥ ಸಾಲನ 4 ದಿನದೊಳಗೆ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಾಲಾವಕಾಶ ಕೊಡಿ, ಇಲ್ಲ ಅಂದರೆ ಕಂತಿನ ಪ್ರಕಾರವಾಗಿ ಕೊಡಿ, 3 ತಿಂಗಳು 6 ತಿಂಗಳಿಗೆ ಒಂದೊಂದು ಕಂತಿನ ಪ್ರಕಾರವಾಗಿ ಕೊಡಿ.
ಕಟ್ತೀವಿ ಅಂತಂದು ಹೇಳಿದ್ರು, ಯಾವುದು ಕೇಳ್ತಾನೆ ಇಲ್ಲ. ಅದೇನೋ ಬರ್ಕೊಂತ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಮೊನ್ನೆ 2ನೇ ಸಾರಿ ಹೋದಾಗ ನಾನು ಮಾತಾಡೋಕ್ಕೆ ಅವಕಾಶ ಕೊಡಿಲ್ಲ. ಅದೇನೋ ಬರ್ಕೊಂಡ್ರು. ಮ್ಯಾನೇಜರು ಅಷ್ಟೇ, ಮತ್ತೆ ಕೋರ್ಟ್ ಅವರು ಅಷ್ಟೇ. ಕೋರ್ಟಲ್ಲಿ ಅವ್ರು ಯಾರೋ ಒಬ್ರು ಇದ್ರು, ಅದೆಲ್ಲ ತಂದು ಹೇಳ್ಬಿಟ್ಟು ಕರೆಸ್ಬಿಟ್ಟು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಆ ರೀತಿ ಆಗಿ ರೈತರಿಗೆ ಹಿಂಸೆ ಆಗ್ತಾ ಇದೆ. ಸ್ವಲ್ಪ ಕೋರ್ಟ್ಗೆ ಹಾಕ್ತೀವಿ ಅಂತ ಬೆದರಿಕೆ ಬೇರೆ ಆಗ್ತಾ ಇದ್ದಾರೆ. ಕೆಲವು ರೈತರು ನಾವು ಇಲ್ಲಿ ತೊಂದರೆ ಮಾಡ್ಕೊತೀವಿ, ಬ್ಯಾಂಕ್ ಹತ್ರ ಬಂದು ಆತ್ಮಹತ್ಯೆ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇದ್ದಾರೆ. ಆ ಥರ ಏನಾದರೂ ಹೆಚ್ಚು ಕಡಿಮೆ ಆದರೆ ಬ್ಯಾಂಕ್ ಮ್ಯಾನೇಜರೇ ಹೊಣೆ ಆಗ್ತಾರೆ. ಅದನ್ನು ಮೇಲಧಿಕಾರಿಗಳು ನೋಡಿ ಸ್ವಲ್ಪ ಸಮಯಾವಕಾಶ ಕೊಡೋದು, ಅಥವಾ ಸೆಟ್ಲ್ಮೆಂಟ್ಗೆ ಕರೆಯೋದು, ಇಲ್ಲ ಅಥವಾ ಸ್ವಲ್ಪ ದಿನ ಸಮಯಾವಕಾಶ ಕೊಟ್ಟು, ಇಲ್ಲ ಸೆಟ್ಲ್ಮೆಂಟ್ ಅಂದರೆ ಏನಾದರೂ ಬಿಟ್ಕೊಡೋದು, ಕನ್ಸ್ಟ್ರಕ್ಷನ್ ಮಾಡಿಕೊಡೋದು, ಆ ರೀತಿ ಏನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಟ್ರೆ, ಸ್ವಲ್ಪ ದಿನ ಕಾಲಾವಕಾಶ ಕೊಟ್ಟರೆ ಕಟ್ಟೋದಕ್ಕೆ ತಯಾರಿದ್ದಾರೆ. ಯಾರು ನಾವು ಕಟ್ಟೋದೇ ಇಲ್ಲ, ಕಟ್ಟಲ್ಲ, ನಾವು ತಗೊಂಡೇ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ದೌರ್ಜನ್ಯವಾಗಿ ಯಾರು ರೈತರು ಯಾರು ಮಾತಾಡ್ತಾನೂ ಇಲ್ಲ, ಬಂದೂ ಇಲ್ಲ, ಗಲಾಟೆನೂ ಮಾಡ್ತಾ ಇಲ್ಲ. ಸಮಯಾವಕಾಶ ಕೊಡಿ. 4 ವರ್ಷ ಕೆಟ್ಟಿದ್ದೀವಿ, 4 ದಿನದಲ್ಲಿ ಕಟ್ಟಿ ಅಂದರೆ ಎಲ್ಲಿ ತರುತ್ತೆ? 4 ದಿನದಲ್ಲಿ ಕಟ್ಟೋ ಯೋಗ್ಯತೆ ನಮ್ಗೆ ಇದ್ದಿದ್ರೆ 4 ವರ್ಷದಿಂದ ಏನು ಮಾಡ್ತಾ ಇದ್ವಿ? 4 ವರ್ಷದಿಂದ ಸ್ವಲ್ಪ ಕಟ್ಟಿ ಹಾಕಿರೋ ಇಷ್ಟೊತ್ತಿಗೆ ಅಂತಂದೇಳಿ ರೈತರದೆಲ್ಲ ಈ ರೀತಿಯಾಗಿ ಸಮಸ್ಯೆ ಆಗಿದೆ. ಈ ಮಾಹಿತಿಯನ್ನು ತಿಳಿದ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎಚ್.ಎಸ್. ಆನಂದ್ ಈ ಬಗ್ಗೆ ಆರೋಪಗಳು ಕೇಳಿ ಬಂದಿದ್ದು, ತಕ್ಷಣ ಬ್ಯಾಂಕ್ ಆಫ್ ಬರೋಡಾ ದಿಬ್ಬೂರು ಶಾಖೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು. ನೋಡಿ, ಈ ಒಂದು ಆರೋಪ ನನಗೆ ಈಗ ತಾನೇ ನಿಮ್ಮ ಮೂಲಕನೇ ಗೊತ್ತಾಗಿದೆ. ಈಗ ನಾನು ಇಲ್ಲಿ ತನಕ ಆ ದಿಬ್ಬೂರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಬಗ್ಗೆ ಆಗಲಿ, ಅಲ್ಲಿ ಒಂದು ರೈತರಾಗಲಿ ಅಥವಾ ಕಸ್ಟಮರ್ ಆಗಲಿ ಯಾವುದೇ ರೀತಿ ನನಗಂತೂ ಇದುವರೆಗೂ ನನಗೆ ಕಂಪ್ಲೇಂಟ್ ಆಗಲಿ ಕೊಟ್ಟಿಲ್ಲ. ನನ್ನ ಗಮನಕ್ಕೂ ಕೂಡ ಬಂದಿಲ್ಲ. ಇದುವರೆಗೂ ನಿಮ್ಗಳ ಮೂಲಕ ನನಗೆ ಈ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಅಲ್ಲಿ ಮ್ಯಾನೇಜರ್ ವರ್ತನೆ ಸರಿ ಇಲ್ಲ, ಹಾಗೂ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿದ್ದಾವೆ, ಜಗಳ ಆಗಿದೆ ಬ್ರಾಂಚಿನಲ್ಲಿ ಅಂತ ಅನ್ನೋದು ಈಗ ನಮಗೆ ಗೊತ್ತಾಗ್ತೈತೆ. ಸೊ ಇವಾಗ ನಾವು ಈಗ ತಕ್ಷಣ ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿ ಅದೇನಾಗಬೇಕು ಅದರ ಒಂದು ಎಂಕ್ವೈರಿ ಮಾಡಿ ಅದನ್ನು ಸೂಕ್ತ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿಯಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆಸ್ ಎ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಅವರು ವಿಷಯನ ತೊಗೊಬೇಕು, ಅಥವಾ ಮ್ಯಾಟ್ರು ಅಲ್ಲಿ ಯಾವ ಸ್ಥಳದಲ್ಲಿ ತಪ್ಪಾಗಿದೆ ಅದನ್ನು ನ್ಯೂನತೆಯನ್ನು ಹುಡುಕಿ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ. ಪ್ರತಿಭಟನೆಯಲ್ಲಿ ಚೌಡ್ರೆಡ್ಡಿ, ಕೆಂಪಣ್ಣ, ರಾಜಣ್ಣ, ಶಿವಕುಮಾರ್, ಶ್ರೀನಿವಾಸ್, ಪವನ್, ಮಂಜುನಾಥ್ ಇನ್ನಿತರು ಉಪಸ್ಥಿತರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಮಳೆ ಸುರಿಯುತ್ತಿದ್ದು, ಒಂದೆಡೆ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆ ಗರಿಗೆದರುತ್ತಿದ್ದರೆ, ಇನ್ನೊಂದೆಡೆ ಕೃಷಿ ಇಲಾಖೆ ಅಗತ್ಯ ಬೀಜ, ಗೊಬ್ಬರ ದಾಸ್ತಾನು ವಿತರಣೆಗೆ ಸಿದ್ಧತೆ ನಡೆಸಿದೆ. ರೈತರಿಗೆ ಬೇಕಾದ ಬಿತ್ತನೆ ಬೀಜಗಳನ್ನು ಸ್ಥಳೀಯ ರೈತ ಸಂಪರ್ಕದ ಬಳಿ ಪಡೆದುಕೊಳ್ಳಿ ಎಂದು ಸಹಾಯಕ ಕೃಷಿ ನಿರ್ದೇಶಕ ಕೇಶವರೆಡ್ಡಿ ತಿಳಿಸಿದರು. ಬರದ ನಾಡು ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲ ವರ್ಷಗಳಿಂದ ಈ ಭಾಗದಲ್ಲಿ ಉತ್ತಮ ಮಳೆ ಬೆಳೆಯಾಗುತ್ತಿದೆ. ಈಗ ಮುಂಗಾರು ಶುರುವಾಗಿದ್ದು, ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಚುರುಕುಗೊಳಿಸಿದ್ದಾರೆ. ಮುಖ್ಯವಾಗಿ ಮಳೆಯಾಶ್ರಿತ ಬೆಳೆ ಬೆಳೆಯುವ ರೈತರು ಕೃಷಿ ಸಲಕರಣೆ, ಯಂತ್ರೋಪಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಾರೆ. ಜೊತೆಗೆ ಭೂಮಿಯನ್ನು ಶುಚಿಗೊಳಿಸುವ, ಬಿತ್ತನೆಗೆ ಹದಗೊಳಿಸುವ ಕಾರ್ಯ ಶುರು ಮಾಡಿಕೊಂಡಿದ್ದಾರೆ. ಕೃಷಿ ಕಾರ್ಮಿಕರ ಕೊರತೆ ನಡುವೆಯೂ ಕುಟುಂಬದ ಸದಸ್ಯರ ಸಹಕಾರದೊಂದಿಗೆ ಅನ್ನದಾತರು ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದು, ಅಗತ್ಯ ಬಿತ್ತನೆ ಬೀಜ, ಗೊಬ್ಬರ ಖರೀದಿಗೂ ಮುಂದಾಗಿದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿಯೂ ಉತ್ತಮ ಮಳೆ ನಿರೀಕ್ಷೆ ಹೊಂದಿರುವ ರೈತರು ಬೆಳೆ ಬದಲಾವಣೆ ಬಗ್ಗೆಯೂ ಚಿತ್ತ ಹರಿಸಿದ್ದಾರೆ. ಮುಖ್ಯವಾಗಿ ರಾಗಿಯನ್ನೇ ಬಿತ್ತನೆ ಮಾಡಿಕೊಂಡು ಬಂದಿದ್ದ ರೈತರು ಈ ಬಾರಿ ಮುಸ್ಕಿನ ಜೋಳ, ತೊಗರಿಯತ್ತ ಮುಖ ಮಾಡುತ್ತಿದ್ದಾರೆ. ದ್ರಾಕ್ಷಿ ಹೆಚ್ಚಾಗಿ ಬೆಳೆಯುತ್ತಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ರೈತರು ವಿವಿಧ ಬಗೆಯ ಹೂವುಗಳನ್ನು ಬೆಳೆಯಲು ಆಸಕ್ತಿ ತೋರುತ್ತಿದ್ದಾರೆ. ಕೃಷಿ ಇಲಾಖೆಯ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರಾಗಿ, ಮುಸ್ಕಿನ ಜೋಳ, ತೊಗರಿ ಹೆಚ್ಚು ಮಾರಾಟವಾಗಿದೆ. ತಾಲೂಕಿನ ಮುಂಗಾರು ಹಂಗಾಮಿಗೆ ಒಟ್ಟು ರಾಗಿ 296 ಕ್ವಿಂಟಲ್, ಮುಸ್ಕಿನ ಜೋಳ 60 ಕ್ವಿಂಟಲ್, ತೊಗರಿ 66 ಕ್ವಿಂಟಲ್ ಬಿತ್ತನೆ ಬೀಜದ ಬೇಡಿಕೆ ಇದ್ದು, ಇಲಾಖೆ 57 ಕ್ವಿಂಟಲ್, ಮುಸ್ಕಿನ ಜೋಳ 24, ತೊಗರಿ 5, ನೆಲಗಡಲೆ 99 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಮಾಡಿಟ್ಟುಕೊಂಡಿದೆ. ಕೃಷಿ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಮುಂಗಾರು ಹಂಗಾಮಿಗಾಗಿ ತಾಲೂಕಿನಲ್ಲಿ 25,581 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ. ಮುಂಗಾರು ಕೃಷಿಗೆ ಪೂರಕವಾಗಿ ಕೃಷಿ ಇಲಾಖೆ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ಸಾಕಷ್ಟು ಬಿತ್ತನೆ ಬೀಜ, ಗೊಬ್ಬರ ದಾಸ್ತಾನು ಮಾಡಿಟ್ಟುಕೊಂಡಿದೆ. ರೈತರಿಗೆ ಆಯಾ ಬೆಳೆಗಳ ಬಿತ್ತನೆ ಅವಧಿಗೆ ತಕ್ಕಂತೆ ಹಂತ ಹಂತವಾಗಿ ಬಿತ್ತನೆ ಬೀಜ ದಾಸ್ತಾನು ಮಾಡಿ ವಿತರಿಸಲಾಗುವುದು. ಸದ್ಯಕ್ಕೆ ಬಿತ್ತನೆ ಬೀಜ, ರಸಗೊಬ್ಬರ ಕೊರತೆ ಇಲ್ಲ. ರೈತರಿಗೆ ಉಪಯುಕ್ತ ಬೇಕಾದ ಬಿತ್ತನೆ ಬೀಜಗಳನ್ನು ಸ್ಥಳೀಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪಡೆಯಬಹುದು ಎಂದು ಸಹಾಯಕ ಕೃಷಿ ನಿರ್ದೇಶಕ ಎ. ಕೇಶವರೆಡ್ಡಿ ಮಾಹಿತಿ ನೀಡಿದರು.
ಹಾಗೆ ಬೆಳೆ ಅತಿವೃಷ್ಟಿ ಅನಾವೃಷ್ಟಿ ಆಗುವುದರಿಂದ ರೈತರಿಗೆ ಉಪಯುಕ್ತವಾಗಲಿ ಎಂದು ಬೆಳೆ ವಿಮೆ ಮಾಡಿಸಿಕೊಳ್ಳಿ ಎಂದು ರೈತರಿಗೆ ಮನವಿ ಮಾಡಿಕೊಂಡರು. ಈ ಮುಂಗಾರು ಹಂಗಾಮಿನಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ತಾಲೂಕಿನಲ್ಲಿ 19,535 ಹೆಕ್ಟೇರ್ ಸಾಗುವಳಿ ವಿಸ್ತೀರ್ಣ ಇದೆ, ಕೃಷಿ ಸಾಗುವಳಿ ವಿಸ್ತೀರ್ಣ. ಅದರಲ್ಲಿ ನೀರಾವರಿ ಬಂದುಬಿಟ್ಟು 18,000, ಮಳೆ ಆಶ್ರಿತ ಬಂದುಬಿಟ್ಟು 18,445, ನೀರಾವರಿ ಬಂದುಬಿಟ್ಟು 155 ಹೆಕ್ಟೇರ್ ವಿಸ್ತೀರ್ಣ ಇದೆ. ಇದರಲ್ಲಿ ಇಲ್ಲಿವರೆಗೆ ನಮಗೆ 155 ಹೆಕ್ಟೇರಷ್ಟು ವಿಸ್ತೀರ್ಣ ಬಿತ್ತನೆ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಮುಸ್ಕಿನ್ ಜೋಳ, ಪಾಪ್ಕಾರ್ನ್ ಮತ್ತು ಒಂದು 10 ಹೆಕ್ಟೇರಷ್ಟು ತೊಗರಿ ಬಿತ್ತನೆ ಆಗಿರುತ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ವಿವಿಧ ಬಿತ್ತನೆ ಬೀಜಗಳನ್ನು ರಾಗಿ ಇರ್ಬೋದು, ತೊಗರಿ ಇರ್ಬೋದು, ನೆಲಗಡಲೆ ಇರ್ಬೋದು, ಮುಸ್ಕಿನ್ ಜೋಳ ಇರ್ಬೋದು, ಅಲಸಂದೆ ಇರ್ಬೋದು, ನವಣೆ ಇರ್ಬೋದು, ಈ ಎಲ್ಲ ಒಂದು ಬಿತ್ತನೆ ಬೀಜಗಳನ್ನು ನಾವು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ತಾಲೂಕಿನ 3 ಹೋಬಳಿಗಳಲ್ಲಿ ಕಸ್ಬಾ, ನಂದಿ, ಮಂಡಿಕಲ್ ಹೋಬಳಿಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಸಹಾಯಧನದಲ್ಲಿ ನಾವು ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡ್ತಾ ಇದ್ವಿ. ಪ್ರಸ್ತುತ ನಮಗೆ ರಾಗಿಯಲ್ಲಿ 57 ಕ್ವಿಂಟಾಲಷ್ಟು ಬಿತ್ತನೆ ಪ್ರಮಾಣ ಇರುತ್ತದೆ, ಮತ್ತು ಮುಸ್ಕಿನ್ ಜೋಳ 23 ಕ್ವಿಂಟಾಲಷ್ಟು ದಾಸ್ತಾನು ಇರುತ್ತೆ, ಮತ್ತು ತೊಗರಿ 4 ಕ್ವಿಂಟಾಲಷ್ಟು ಇರುತ್ತೆ, ಮತ್ತು ನೆಲಗಡಲೆ 99 ಕ್ವಿಂಟಾಲ್, ಅಲಸಂದೆ 2.85 ಕ್ವಿಂಟಾಲ್, ಮತ್ತು ನವಣೆ 1.8 ಕ್ವಿಂಟಾಲಷ್ಟು ಬಿತ್ತನೆ ನಮ್ಮ ದಾಸ್ತಾನು ಇರುತ್ತದೆ. ಮತ್ತು ಇಲ್ಲಿವರೆಗೆ ನಮಗೆ ರಾಗಿ ಒಂದು 7 ಕ್ವಿಂಟಾಲಷ್ಟು ವಿತರಣೆ ಆಗುತ್ತದೆ 38 ರೈತರಿಗೆ, ಮತ್ತು ಮುಸ್ಕಿನ್ ಜೋಳ ಒಂದು 7 ಕ್ವಿಂಟಾಲಷ್ಟು ವಿತರಣೆ ಆಗಿದೆ 71 ರೈತರಿಗೆ, ಮತ್ತು ತೊಗರಿ ಒಂದು 4.7 ಕ್ವಿಂಟಾಲಷ್ಟು ವಿತರಣೆ ಆಗಿದೆ 63 ರೈತರಿಗೆ, ನೆಲಗಡಲೆ 78 ಕ್ವಿಂಟಾಲಷ್ಟು 170 ರೈತರಿಗೆ ವಿತರಣೆ ಆಗುತ್ತದೆ, ಮತ್ತು ಅಲಸಂದೆ 75 kgಯಷ್ಟು 14 ರೈತರಿಗೆ ವಿತರಣೆ ಆಗಿರುತ್ತದೆ. ಪ್ರಸ್ತುತ ನಮಗೆ ಯೂರಿಯಾ 235 ಟನ್ನಷ್ಟು ಯೂರಿಯಾ ವಿವಿಧ ಖಾಸಗಿ ಮಳಿಗೆಗಳಲ್ಲಿದೆ, ಮತ್ತು DAP 38.5 ಟನ್ನಷ್ಟು ಇದೆ, ಮತ್ತು ಕಾಂಪ್ಲೆಕ್ಸು ಎಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳು ಏನು ಒಂದು ನಾವು 10-26, 20-20-0-13, 15-14-35-14, 12-32-16 ಈ ಥರ ವಿವಿಧ ಕಾಂಪ್ಲೆಕ್ಸ್ ರಸಗೊಬ್ಬರಗಳಿದೆ. ಅವೆಲ್ಲನೂ 775 ಟನ್ನಷ್ಟು ಇದೆ. ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಅಂತಾರೆ, ಸೂಪರ್ ಫಾಸ್ಫೇಟ್ ಅಂತಾರೆ, ಅದು 73 ಟನ್ನಷ್ಟಿದೆ. ಈ ಥರ ಎಲ್ಲ ರಸಗೊಬ್ಬರಗಳು ವಿವಿಧ ಖಾಸಗಿ ಮಳಿಗೆಗಳು ಮತ್ತು VSSN ಸೊಸೈಟಿಗಳಂತ ಏನು ಹೇಳ್ತೀವಿ, ಅಧಿಕೃತ ಸಹಕಾರ ಸಂಘಗಳಲ್ಲಿ ಮುಖಾಂತರ ಎಲ್ಲ ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿ ವಿತರಣೆ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಲವೊಂದು ಸರಿ ಇವಾಗ ನಿಗದಿತ ಬೆಲೆ ಇದೆ ರಸಗೊಬ್ಬರಗಳಿಗೆ. ಇವಾಗ ಯೂರಿಯಾ ಬಂದರೆ 266 ರೂಪಾಯಿ ಇದೆ, ಅದೇ ರೀತಿ DAP ಬಂದರೂ 1350 ಇದೆ, ಮತ್ತು ಪೊಟ್ಯಾಶ್ ಬಂದು 1700 ಇದೆ, ಮತ್ತು ಕಾಂಪ್ಲೆಕ್ಸ್ಗಳು ವಿವಿಧ ಅಂದರೆ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು 1325ರಿಂದ 1490ವರೆಗೂ ಇರುತ್ತೆ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು. ಮತ್ತು SSP ಬಂದುಬಿಟ್ಟು 600 ರೂಪಾಯಿ 575ರಿಂದ 640ವರೆಗೂ ಇರುತ್ತದೆ, ವಿವಿಧ ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಎಲ್ಲ ಒಂದು ರಸಗೊಬ್ಬರಗಳು ನಿಗದಿತ ಬೆಲೆಗಳು ಆಗಾಗ್ಗೆ ಈ ಒಂದು ಉತ್ಪಾದನಾ ವೆಚ್ಚ ಇದ್ರ ಮೇಲೆ ಮಾರ್ಪಾಡಾಗ್ತಾ ಇರುತ್ತೆ. ಅವಾಗೆಲ್ಲ ವಿಸಿಟ್ ಮಾಡಿಬಿಟ್ಟು ಏನಾದರೂ ನ್ಯೂನತೆಗಳು ಕಂಡು ಬಂದರೆ ಅವ್ರಿಗೆ ಮಾರಾಟ ತಡೆ ಆದೇಶಗಳು ಸಹ ನಾವು ಈಗಾಗಲೇ ನಾವು ಎಲ್ಲ ತಾಲೂಕಿನಾದ್ಯಂತ ಎಲ್ಲ ನಮ್ಮ ರಸಗೊಬ್ಬರ ಪರಿವೀಕ್ಷಕರ ಮುಖಾಂತರ ನಾವು ಎಲ್ಲನೂ ವಿಸಿಟ್ ಮಾಡಿ ಇದು ಮಾಡ್ತಾ ಇದ್ವಿ. ಈ ಥರ ಯಾರನ್ನ ಸಾರ್ವಜನಿಕರು ಆಗಿರ್ಬೋದು ರೈತರು ಅಂಗಡಿಗಳಿಗೆ ಹೋದವಾಗ ಈ ಥರ ಏನಾದರೂ ರಸೀದಿ ಕೊಡಲಿಲ್ಲ, ಹೆಚ್ಚಿನ ಬೆಲೆಗೆ ಏನಾದರೂ ಆ ಥರ ಏನಾದರೂ ಮಾರಾಟ ಮಾಡ್ತಾ ಇದ್ದರೆ ನಮ್ಮ ರಸಗೊಬ್ಬರ ಪರಿವೀಕ್ಷಕರಿಗೆ ಇರ್ಬೋದು, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದ್ದಾರೆ ನಮ್ಮ ಕೃಷಿ ಅಧಿಕಾರಿಗಳು, ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನೀವು ದೂರನ್ನ ನೀಡ್ಬೋದು. ಕಾನೂನಾತ್ಮಕ ಕಾಯ್ದೆಗಳ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಒಟ್ಟಾರೆಯಾಗಿ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿಗಾಗಿ ಕೃಷಿ ಚಟುವಟಿಕೆ ಚುರುಕುಗೊಂಡಿದ್ದು ಜಮೀನುಗಳು ಚಟುವಟಿಕೆಯ ತಾಣಗಳಾಗಿ ಮಾರ್ಪಟ್ಟಿವೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ Rs. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ
ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಟೈರ್ ಚೇಂಜಿಂಗ್, ನೈಟ್ರೋಜನ್ ಫಿಲ್ಲಿಂಗ್, ಟೈರ್ಸ್ ಪೌಡರಿಂಗ್, ಟೈರ್ಸ್ ರೊಟೇಷನ್, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್, AC ಗ್ಯಾಸ್ ಫಿಲ್ಲಿಂಗ್, ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ದಿನದ 24 ಗಂಟೆಯೂ ನಮ್ಮ ಸರ್ವಿಸ್ ಲಭ್ಯ. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ರೈತರು ತರಹೇವಾರಿ ಬೆಳೆ ಬೆಳೆಯುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಅದೇ ರೀತಿ ಬಂಗಾರದ ಬೆಳೆ ಖರ್ಜೂರವನ್ನು ಬೆಳೆದು ಇಲ್ಲೊಬ್ಬ ರೈತ ಸೈ ಎಣಿಸಿಕೊಂಡಿದ್ದಾನೆ. ಹೀಗೆ ನಿಮಗೆ ಕಣ್ಣರಳಿಸುವಂತೆ ಮಿಂಚುತ್ತಿರೋ ಖರ್ಜೂರದ ಗೊಂಚಲುಗಳು, ಕಣ್ಣು ಕುಕ್ಕೋ ಹಾಗೆ ಕಂಗಳಿಸೋ ಪಿಂಕ್ ಕಲರ್ ಖರ್ಜೂರದ ಗೊಂಚಲುಗಳು ಒಂದೆಡೆ ಆದರೆ, ಮತ್ತೊಂದೆಡೆ ಬಂಗಾರದ ವರ್ಣದಿಂದ ಮಿಂಚುತ್ತಿರೋ ಗೊಂಚಲುಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಗುಡಿಬಂಡೆ ತಾಲೂಕಿನ ಅಂಪಸಂದ್ರ ಗ್ರಾಮದ ಪ್ರಗತಿಪರ ರೈತ ಲಕ್ಷ್ಮೀನಾರಾಯಣರ ಖರ್ಜೂರ ತೋಟದಲ್ಲಿ. ಇವರಿಗೆ 10 ಎಕರೆ ಜಮೀನು ಇದ್ದು ಅದರಲ್ಲಿ ಟೊಮ್ಯಾಟೊ, ಬದನೆ ಸೇರಿದಂತೆ ವಿವಿಧ ಮಾದರಿಯ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಅದರ ಜೊತೆಗೆ ಮಾವು, ಸಪೋಟ, ಹಣ್ಣಿನ ಬೆಳೆಯನ್ನೂ ಸಹ ಬೆಳೆಯುತ್ತಿದ್ದರು. ಆದರೆ ರೈತನಿಗೆ ಸಂಕಷ್ಟ ಎದುರಾಗಿದ್ದು ಹವಾಮಾನ ಮಾರುಕಟ್ಟೆಯ ಏರುಪೇರು, ಕೂಲಿ ಆಳುಗಳ ಕೊರತೆ, ನಿರೀಕ್ಷೆಯಂತೆ ಲಾಭ ಬರದೆ ನಷ್ಟದ ಮೇಲೆ ನಷ್ಟ ಉಂಟಾಗಿ ತುಂಬಾ ನೊಂದಿದ್ದರು. ಇವರ ಆಪ್ತ ಸ್ನೇಹಿತರ ಮೂಲಕ ಮಾಹಿತಿ ಪಡೆದು ಉಷ್ಣವಲಯದಲ್ಲಿ ಬೆಳೆಯುವ ಹೊಸ ತಳಿಯ ಖರ್ಜೂರ ಬೆಳೆದು ಈಗ ಬೊಕ್ಕಸ ತುಂಬಿಸಿಕೊಳ್ಳುತ್ತಿದ್ದಾರೆ. ಸರ್, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಸ್ವಲ್ಪ ನೀರಾವರಿ ಇದೆ ಅಂದರೆ ಎಲ್ಲರೂ ತರಕಾರಿ ಬೆಳೆಯಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ಎಲ್ಲರೂ ಇಟ್ಟರೆ ಎಲ್ಲ ಒಂದೇ ಸಾರಿ ಟೊಮ್ಯಾಟೊ ಬೆಳೆ ಇಡೋದು, ಎಲ್ಲ ರೇಟ್ ಬಿದ್ದೋಗೋದು, ಬಿಸಾಕೋದು, ಈ ಥರ ತುಂಬ ಲಾಸ್ ಬಂತು. ನನಗೆ ಫಸ್ಟ್ ಕ್ರಾಪೇ ಟೊಮ್ಯಾಟೊನು ಬದನೆಕಾಯಿ ಹಾಕಿಬಿಟ್ಟು ಸುಮಾರು 4 ಲಕ್ಷ ಲಾಸ್ ಆಯ್ತು ನನಗೆ. ಅದ್ರ ಜೊತೆಗೆ ಈ ಕೂಲಿಯವನ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಬಂದರೂ ಸರಿಯಾಗಿ ಮಾಡಲ್ಲ, ಬೆಳಗ್ಗೆ ಬರ್ತಾರೆ ಸಾಯಂಕಾಲ ಹೊರಟೋಗ್ತಾರೆ. ಅದಕ್ಕೆ ಯಾವಾಗ ಫಸ್ಟಲ್ಲೇ ಲಾಸ್ ಆಯಿತು ನನಗೆ, ಇಲ್ಲ ಈ ಥರ ಈ ಬೆಳೆ ಆದರೆ ಆಗಲ್ಲ, ಏನಾದರೂ ಸ್ವಲ್ಪ ತೋಟಗಾರಿಕೆ ಮಾಡಬೇಕು ಅನ್ನಿಸ್ತು. ತೋಟಗಾರಿಕೆ ಮಾಡಿದಾಗಂದ್ರೆ ಈ ಮಾವು ಇವೆಲ್ಲ ನೋಡಿದ್ವಿ ನಾವು ಸ್ವಲ್ಪ ಹಾಕಿ. ಈ ಮಾವು, ಈ ಸಪೋಟ, ಜಮುನಳ್ಳಿ ಇಂಥದ್ರಲ್ಲಿ ಏನೂ ಸಿಗಲ್ಲ ಅದು. ಯಾಕಂದರೆ ನಾವೇನಾದರೂ ಚೆನ್ನಾಗಿ ಬೆಂಗಳೂರಲ್ಲಿದ್ದು ಚೆನ್ನಾಗಿ ಸಾಹುಕಾರರು ದುಡ್ಡಿರೋರಾದರೆ ಅವರು ಏನೋ ಬರ್ತಾರೆ, ಸುಮ್ಮನೆ ತೋಟದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮಗಿದು ನಾವು ಜೀವನ ಮಾಡಬೇಕಾದ್ರೂ ನಮ್ಗೆ ಇದರಲ್ಲಿ ಸಂಪಾದನೆಯೂ ಬೇಕು ಇವಾಗ. ಯಾಕಂದ್ರೆ ನಾವು ವ್ಯವಸಾಯ ಮಾಡ್ಕೊಂಡು ಬದುಕೋರು ಆದ್ದರಿಂದ ನಮಗೆ ಇದು ಇವಾಗ ನಮಗೆ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ಜೀವನ ನಡಿಬೇಕಾದ್ರೆ ನಮಗೆ ಸಂಪಾದನೆ ನಾವು ಇದ್ರ ಮೇಲೆ ಅವಲಂಬನೆ ಆಗಿರೋದು. ಅದಕ್ಕೆ ಏನು ಮಾಡಿದ್ರೆ ನಮಗೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಇಲ್ಲೆಲ್ಲನೂ ಮಾವು ಎಲ್ಲ ಮಾಮೂಲಿ ಆಗಿತ್ತು. ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಒಂದು ಇದು ಬಂತು. ಅವಾಗ ನೋಡಿದಾಗ ಡೇಟ್ಸ್ ಸ್ವಲ್ಪ ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ಯಾರೋ ಒಂದು ಎಕರೆ ಹಾಕಿದ್ರು ಅಂತ ಗೊತ್ತಾಯಿತು. ಅಲ್ಲಿ ನೋಡಿಬಿಟ್ಟು ನಮ್ಗೆ ಯಾರೋ ಸ್ವಲ್ಪ ಬೇಕಾಗಿರೋ ತುಂಬ ಇದ್ರು, ಎಲ್ಲ ಹೋಗ್ಬಿಟ್ಟು ನಾವು ಇದರ ಗಿಡ ಎಲ್ಲ ನೆಟ್ಟಲ್ಲಿ ನೋಡಿದಾಗ ಅವ್ರು ಯಾರು ಗಿಡ ಕೊಡ್ತಾರೆ ಏನಂತ ಅವ್ರು ಫೋನ್ ಮಾಡಿ, ಧರ್ಮಪುರಿ ಅವ್ರದ್ದು ತಮಿಳ್ನಾಡಲ್ಲಿ, ಅವ್ರ ತೋಟಕ್ಕೆ ಹೋಗ್ಬಿಟ್ಟು ಅವ್ರ ಹತ್ರ ವಿಚಾರಿಸ್ಕೊಂಡು ಅವ್ರನ್ನೆಲ್ಲ ಮಾತಾಡಿ ಎಲ್ಲ ಸಲಹೆ ತಗೊಂಡು ಮೊದಲು ನಾವು ಒಂದು 35-40 ಎಕರೆ ಫಸ್ಟ್ ಹಾಕಿದ್ವಿ ನಾವು. ಸದ್ಯ ಇವರು 4.5 ಎಕರೆ ಪ್ರದೇಶದಲ್ಲಿ ನೂತನ ಮಾದರಿ ಬಹ್ರಿ ಅನ್ನೋ ಖರ್ಜೂರ ತಳಿಯನ್ನು ಬೆಳೆದಿದ್ದು ಈಗ 3 ವರ್ಷದ ಬೆಳೆಯಾಗಿದೆ. 4 ಎಕರೆಯಲ್ಲಿ 260 ಖರ್ಜೂರ ಗಿಡಗಳಿವೆ. ಅದರಲ್ಲಿ ಕೆಲವು ಮಾತ್ರ ಸದ್ಯಕ್ಕೆ ಖರ್ಜೂರ ಹಣ್ಣು ಬಿಟ್ಟಿವೆ. ರೈತ ತಾನು ಬೆಳೆದ ಖರ್ಜೂರದ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು, ಇದನ್ನು ನೋಡಿ ಸ್ಥಳೀಯ ಗ್ರಾಹಕರು ತೋಟಕ್ಕೆ ಆಗಮಿಸಿ ಕೆಜಿ ಖರ್ಜೂರಕ್ಕೆ 200 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಲಕ್ಷ್ಮೀನಾರಾಯಣಪ್ಪ ಅಂತ ಹೇಳಿಬಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಒಂದು ಇದು ಕ್ರಾಪ್ ಮಾಡಿದ್ದಾರೆ, ಏನು ಖರ್ಜೂರ. ಅದು ಒಂದು 4 ವರ್ಷ ಆಯಿತು. 4 ವರ್ಷ ಗಿಡಗಳು ಇನ್ನೂ. ಈ ವರ್ಷ ಹೊಸ ವರ್ಷ ಇನ್ನೂ ಕ್ರಾಪ್, ಫಸ್ಟ್ ಕ್ರಾಪು ಹೊಸದಾಗಿ ಬಂದಿದೆ.
ಇಲ್ಲಿ ನೋಡೋದಕ್ಕಿಲ್ಲ ಸುಮಾರು ಇಲ್ಲಿ ಒಂದು 250 ಗಿಡಗಳು ಮಾಡಿದ್ದಾರೆ. ಇನ್ನು ಆ ಕಡೆ ಹಂಸಂದ್ರ ಪಕ್ಕ ಇನ್ನೂ ಆ ಕಡೆ ಐತೆ, ಅದು ಒಂದು 20 ಎಕರೆವರೆಗೂ ಮಾಡಿದ್ದಾರೆ. ಅದು ಚೆನ್ನಾಗೈತೆ, ತೋಟ ಚೆನ್ನಾಗೈತೆ. ಇಲ್ಲಿ ನಮಗೆ ಸಂಪರ್ಕ ನೋಡೋಕ್ಕೆ ಎಲ್ಲ ಸಂಪನ್ಮೂಲಗಳೆಲ್ಲ ಈ ಕಡೆ ನೋಡಿ ಹೋಗಿ ಬರೋವಾಗ ಈ ರೋಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ತುಂಬ ಬೆಳೆನೂ ಚೆನ್ನಾಗಿ ತೆಗಿತಾ ಇದ್ದಾರೆ. ಗಿಡಗಳು ಚೆನ್ನಾಗಿ ಬೆಳೆಸ್ಕೊಂಡು ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ನಮ್ಗೆ ನೋಡೋಕ್ಕೂ ಅಷ್ಟೊಂದು ಖುಷಿಯಾಗಿರ್ತದೆ. ನಮ್ಗೆ ತೋಟ ನೋಡಿದ ತಕ್ಷಣ ಯಾವುದೇ ರೈತ ಆಗಲಿ ಇಂಥ ತೋಟ ಮಾಡಬೇಕು ಅನ್ನೋದು ಅವ್ರಿಗೆ ಒಂದು ಕಾಳಜಿ ಬರ್ತದೆ. ಆ ಥರ ತೋಟ ಬೆಳೆಸ್ಕೊಂಡು ಚೆನ್ನಾಗಿ ಬೆಳೆನೂ ಬಂದೈತೆ. ಇವಾಗ ಸುಮಾರು ಒಂದು ಗೊನೆ ಬಂದು ಒಂದು 25ರಿಂದ 30 kg ಬರ್ಬೋದು. ಹಾಗಾಗಿ ಒಂದು ಗಿಡಕ್ಕೆ ಬಂದು ಒಂದು 6ರಿಂದ 7 ಗಿಡಗಳು ಬಂದಿದ್ದಾವೆ. ಫಸ್ಟ್ ಕ್ರಾಪ್ ಇದು. ಇನ್ನೂ 1 ವರ್ಷ 2 ವರ್ಷ ಆದಮೇಲೆ ಏನಾದರೂ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ, ಇನ್ನೂ ಜಾಸ್ತಿ ಖರ್ಜೂರ ಚೆನ್ನಾಗಿ ಬೆಳಿಬೋದು. ಅಂದರೆ ಇವಾಗ ಫಸ್ಟ್ ಕ್ರಾಪು ಸುಮಾರು ಚೆನ್ನಾಗಿ ಬೆಳೆದಿದ್ದಾರೆ, ಇರೋದರಲ್ಲಿ ಸೂಪರಾಗಿ ಬೆಳೆದಿದ್ದಾರೆ. ಇಂಥ ತೋಟಗಳು ಮಾಡಬೇಕು ಅಂತ ನಾನು ಒಬ್ಬ ರೈತನೇ. ನಾನು ಮಾಡಬೇಕು ಅನ್ನೋ ಒಂದು ಆಸೆ, ಆಕಾಂಕ್ಷೆ ಎಲ್ಲ, ಕಾಳಜಿ ಎಲ್ಲ ನನಗೂ ಬರ್ತಾಯಿದೆ ಇದು ನೋಡಿದ ತಕ್ಷಣ. ಈ ಥರ ಚೆನ್ನಾಗೈತೆ. ಎಲ್ಲ ರೈತರು ಇಂಥವು ಮಾಡಿಕೊಂಡ್ರೆ ಒಂದು ಅನುಕೂಲ ಆಗುತ್ತೆ, ಒಂದು ಉಳಿತಾಯನ ಆಗುತ್ತೆ ಅನ್ನೋದು ಒಂದು ಮನೆ ಭಾವನೆ, ಒಂದು ಆಸೆನ ಸರ್ ನಮಗೆ. ಕಲ್ಲರು ಒಂದು ಫಸ್ಟ್ ಯೆಲ್ಲೋ ಕಲರ್ ಬರುತ್ತೆ, ಯೆಲ್ಲೋ ಕಲರಿಂದ ರೆಡ್ ಬರುತ್ತೆ, ರೆಡ್ಡಿಂದ ಅದು ಬ್ಲ್ಯಾಕ್ ಬರುತ್ತೆ. ಯೆಲ್ಲೋ ಕಲರ್ ನಾವು ತಿಂದಾಗ ಒಳ್ಳೆ ಸ್ವೀಟು, ಸಖತ್ ಸ್ವೀಟ್ ಅಂದರೆ ನಾವು ಸಕ್ಕರೆ ತಿನ್ನಂಗೆ ಇರ್ತದೆ, ಜೇನುತುಪ್ಪ ತಿನ್ನಂಗೆ ಇರ್ತದೆ. ತುಂಬ ಚೆನ್ನಾಗೈತೆ, ಸ್ವೀಟ್ ಅಂತೂ ತುಂಬ ಚೆನ್ನಾಗೈತೆ. ಕಾಯಿನೂ ಡೆವಲಪ್ಮೆಂಟ್ ಚೆನ್ನಾಗಿ ಬಂದೈತೆ. ಇದರಿಂದ ರೈತನ ಮೊಗದಲ್ಲಿ ಮಂದಹಾಸ ಮೂಡಿದೆ. ಒಂದೆಡೆ ಗ್ರಾಹಕರು ನೇರವಾಗಿ ಖರ್ಜೂರ ತೋಟಗಳಿಗೆ ಬಂದು ಖರ್ಜೂರದ ರುಚಿ ಸವಿದು ಮನೆಗೆ ಖರೀದಿಸಿ ಕೊಂಡೊಯ್ಯುತ್ತಿದ್ದಾರೆ. ಇದರಿಂದ ರೈತನಿಗೆ ಇದ್ದಲ್ಲೇ ಕೈತುಂಬ ಕಾಸು ಸಿಗುತ್ತಿದೆ. ಒಟ್ನಲ್ಲಿ ಮರುಭೂಮಿ ಪ್ರದೇಶಗಳಾದ ಅರಬ್ ರಾಷ್ಟ್ರಗಳಲ್ಲಿ ಮಾತ್ರ ಬೆಳೆಯುತ್ತಿದ್ದ ಖರ್ಜೂರದ ಬೆಳೆಯನ್ನು ಇತ್ತೀಚೆಗೆ ಬಯಲುಸೀಮೆ ಎಂದೇ ಖ್ಯಾತಿ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆಯಲು ಆರಂಭಿಸಿದ್ದು ಇತರ ರೈತರಿಗೆ ಮಾದರಿಯಾಗುತ್ತಿದ್ದಾರೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಗುಡಿಬಂಡೆ. ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಪಿಎಸ್ ಅಧಿಕಾರಿ ಅಮೃತ್ ಪಾಲ್ಗೆ ಸಂಬಂಧಿಸಿದ ಆಸ್ತಿಗಳ ಮೇಲೆ ಕಾರ್ಯಾಚರಣೆ ಮುಂದುವರೆದಿದೆ. ಗುರುವಾರವೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಅವರ ಬಂಟರ ಮನೆಗಳಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಪಿಎಸ್ ಅಧಿಕಾರಿ ಅಮೃತ್ ಪಾಲ್ಗೆ ಸಂಬಂಧಿಸಿದ ಆಸ್ತಿಗಳ ಮೇಲೆ ಸಿಐಡಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಗುರುವಾರವೂ ಸಹ ಚಿಕ್ಕಬಳ್ಳಾಪುರ ತಾಲೂಕು ಜಾತಬಾರ ಹೊಸಳ್ಳಿ ಗ್ರಾಮದಲ್ಲಿ ಅಮೃತ್ ಪೌಲ್ ಬಂಟರ ಮನೆಗಳಲ್ಲಿ ಶೋಧ ಕಾರ್ಯ ನಡೆಸಿದರು. ಬೇನಾಮಿಗಳ ಹೆಸರಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಶಂಕೆ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದು, ಬುಧವಾರ ಚಿಕ್ಕಬಳ್ಳಾಪುರ ತಾಲೂಕು ಹೊಸಉಡ್ಯ ಗ್ರಾಮದ ತೋಟದ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಅಮೃತ್ ಪೌಲ್ ಬಂಟ ಜಾತಬಾರ ಹೊಸಳ್ಳಿ ಗ್ರಾಮದ ಜಗದೀಶ್ ಮನೆಯಲ್ಲಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಭವಾನಿ ಕಾಫಿಯವರ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 ಟೀ ಸ್ಪೂನ್ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 ಕಪ್ಗೆ ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ. ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್,
BB Road, Chikballapur. Contact number 9844170482. ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಇದೀಗ ಬಂಗಾರದ ಮಳಿ. ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಗೆಲ್ಲುವ ಸುವರ್ಣಾವಕಾಶ. ಮೊದಲ 30 ರಿಟೇಲ್ ಗ್ರಾಹಕರಿಗೆ ಮಾತ್ರ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ? ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ ಚಿನ್ನ ನಿಮ್ಮದಾಗಿಸಿಕೊಳ್ಳಿ. ಇದೆಲ್ಲ ನಿಮ್ಮ ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಮಾತ್ರ. ಟಾಟಾ ಮೋಟಾರ್ಸ್ ಶ್ರೀ ಆಟೋ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಮತ್ತೊಂದು ಸಂಖ್ಯೆ 9606014893. 25ಕ್ಕೂ ಹೆಚ್ಚು ಕುರಿಗಳ ಮೇಲೆ ದಾಳಿ ನಡೆಸಿದ ನಾಯಿಗಳು 10 ಕುರಿಗಳನ್ನು ಬಲಿ ತೆಗೆದುಕೊಂಡ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 25ಕ್ಕೂ ಹೆಚ್ಚು ಕುರಿಗಳ ಮೇಲೆ ದಾಳಿ ನಡೆಸಿದ ನಾಯಿಗಳು 10 ಕುರಿಗಳನ್ನು ಬಲಿ ತೆಗೆದುಕೊಂಡ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರೈತ ಕೃಷ್ಣಪ್ಪ ಎಂಬುವರಿಗೆ ಸೇರಿದ ಕುರಿಗಳು ಸಾವನ್ನಪ್ಪಿವೆ. ಇದರಿಂದ ಕುರಿಗಳನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ರೈತ ಕಣ್ಣೀರು ಹಾಕುತ್ತಿದ್ದಾರೆ. ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಕೆವೈ ನಂಜೇಗೌಡ ಭೇಟಿ ನೀಡಿ ರೈತನಿಗೆ 25,000 ರು ನೆರವು ನೀಡಿದರು. ದಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಜಲಂಧರ್ ರವರು 20,000ಗಳನ್ನು ನೀಡಿದರು. ನಮ್ಮ ಬೈಯಪ್ಪನಹಳ್ಳಿ ಕೃಷ್ಣಾಂಡದು ಪಾಪ ಕುರಿಗಳು ಮೇಯಿಸ್ಕೊಂಡು ಮಾಡ್ತದ ಈ ನಾಯಿಗಳು, ಅವಾಗಲೇ ನಮ್ಮ ಚೇರ್ಮನ್ ಹೇಳ್ದಂಗೆ ಈ ಪೌಲ್ಟ್ರಿಗಳಿಂದ ಈ ಕೋಳಿಗೆ ಸತ್ತೋದು ಎತ್ತು ಬಿಸಾಕ್ಬಿಡ್ತೇವೆ. ನಾವು ತಿಂದು ಟೇಸ್ಟ್ ಬಂದ್ಬಿಟ್ಟಿರ್ತದೆ ಅವ್ರಿಗೆ. ಇದು ಈ ಥರ ಕುರಿಗಳ ಮೇಲೆ ಬರ್ತವೆ ಅವು ಸಿಕ್ಕಲಿಲ್ಲ ಅಂದಾಗ. ಇದು 3ನೇದು ಅಂತ ಅನ್ಕೊಳ್ತೀನಿ. ಒಂದು ಸುಗಂಡಳ್ಳಿಯಲ್ಲಿ ಒಂದು ಆಯ್ತು ಮೊನ್ನೆ ತಾನೆ. ಈಗ ತಾನೇ ಯಾರದು ಹಸು ಕೂಡ, ನಮ್ಮ ಹಸು ಕೂಡ ಕಚ್ಚಿಬಿಟ್ಟಿದ್ದಾರೆ ಅಂತ ಈಗ ಕೂಡ ಇದು ಆಗ್ತಾ ಇದೆ. ಇದನ್ನ ನಾಯಿಗಳನ್ನ ಹಿಡಿಯುವಂತ ಕೆಲಸ ಗ್ರಾಮ ಪಂಚಾಯತಿ, ನಾನು PDO ನಾನು ಕಾರಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ. ಅದನ್ನ ಆ ಕೆಲಸ ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ಇವತ್ತು ಇವ್ರದಾಯ್ತು ಮತ್ತೆ ಇದು ಆಗ್ತಾನೆ ಇರ್ತದೆ, ಆಗ್ತಾನೆ ಇರ್ತದೆ. ಅದರಿಂದ ಇದು ಆದಷ್ಟು ಬೇಗನೆ ಮಾಡಲಿ. ಆಮೇಲೆ ನಮ್ಮ ವೆಟನರಿ, ನಮ್ಮ ತಾಲೂಕು ಅಧಿಕಾರಿಗಳು ಬಂದಿದ್ದಾರೆ. ಅವ್ರು ಇವತ್ತು ಏನಿಲ್ಲ ಕುರಿಗಳು ಸೊತ್ತಿದೆ ಅದಕ್ಕೆ 5,000 ರೂಪಾಯಿ ಸುಮಾರು 1 ತಿಂಗಳು ಒಳಗಡೆ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ನಾನು ಕೂಡ ಅದು ಸಂಬಂಧಪಟ್ಟವ್ರಿಗೆ ಕೂಡ ಮಾತಾಡ್ತೀನಿ. ನಾನು ಈಗೇನು 5 ಇದೆ, ಇನ್ನು ನನ್ನ ಪ್ರಕಾರ 13 ಕೆರೆ ಕುರಿ ಈಗ ಏನು ಇಲ್ಲಿ ಗಾಯ ಆಗಿದೆ. ಅದು ಇನ್ನೂ ಎಷ್ಟು ಸಾಯ್ತಾ ಹೋಗುತ್ತಿಲ್ಲ. ಅದೆಷ್ಟು ಸತ್ತೋದು ಕೂಡ ಅದು ಪರಿಹಾರ. ಇನ್ನೊಂದು ಸಾರಿ ಅಧಿಕಾರಿಗಳು ನಾವೆಲ್ಲರೂ ಕೂಡ ಸೇರ್ಕೊಂಡು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಈ ತರ ಆಗೋದನ್ನ ತಪ್ಪಿಸ್ಬೇಕು. ಇಲ್ಲಾಂದ್ರೆ ತುಂಬಾ ಕಷ್ಟ ರೈತರಿಗೆ. ಎಷ್ಟು ಕಷ್ಟ ಅವನು. ಈಗ ಒಂದು ಕುರಿ 5,000 ಕೊಟ್ಬಿಟ್ರೆ, ನಾನೇನೋ ಒಂದು 25,000 ಕೊಟ್ಬಿಟ್ರೆ ಪರಿಹಾರ ಅಲ್ಲ. ಒಂದು ಕುರಿ ಇದ್ರೆ ಅದು ವರ್ಷಕ್ಕೆ 2 ಈತಿ ಆಗ್ತದೆ, 2 ಮರಿ ಆಗ್ತದೆ. ಇದನ್ನ ಹಂಗೆ ರೈತ ದೊಡ್ಡ ಮಾಡ್ಕೊಂಡು ಹೋಗುವಂತಹದ್ದು. ಕೃಷ್ಣಪ್ಪನವರು ಕುರಿ ಶೆಡ್ಡದಲ್ಲಿ ರಾತ್ರಿ ಬಂದು ನಾಯಿಗಳು ದಾಳಿ ಮಾಡಿದ್ದಾವೆ. 5 ಕುರಿ ಸತ್ತೋಗಿದ್ದಾವೆ. ಇನ್ನ 13 ಕುರಿ ಏನೋ ಗಾಯಗಳಾಗಿ ಅವು ಡೌಟ್ ಅಂತ ಹೇಳ್ತಾ ಇದಾರೆ ಇವರು. ನಮ್ಮ ಡಾಕ್ಟರ್ಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಇದು ಫುಲ್ ಇತ್ತೀಚೆಗೆ ಏನು ಸಮಸ್ಯೆ ಅಂದರೆ, ಈ ಕೋಳಿ ಫಾರಂ ಶೆಡ್ಗಳಿಂದ ಸತ್ತಿರೋ ಕೋಳಿಗಳನ್ನ ತಗೊಬಂದು ಆಚೆ ಕಾಡುಗಳಾಗ ಗಿಡಗಳಾಗ ಹಾಕ್ಬಿಡ್ತಾ ಇದ್ದಾರೆ. ಆ ನಾಯಿಗಳು ಅದನ್ನು ತಿಂದು ಅವು ಡೈಲಿ ಋಷಿಗಳಿಗೆ, ಮಾಂಸದ ಋಷಿಗಳಿಗೆ ಹಿಂಗೆ ದಾಳಿಗಳು ಮಾಡ್ತಾ ಇದ್ದಾರೆ. ಈ ಕೋಳಿ ಫಾರಂ ಅವ್ರಿಗೆ ಈಗ ನಾವು ನಮ್ಮ ಪಂಚಾಯತಿ ಕಡೆಯಿಂದ ನಾವು ನೋಟಿಸ್ ಕೊಡೋಣ ಅಂತಿದ್ದೀರಿ. ಅವ್ರು ಏನಿದ್ರು ಒಂದು ಪಿಟ್ ಥರ ಕಟ್ಟಿ ಸತ್ತಿನ ಅದನ್ನೆಲ್ಲ ಹಾಕಿ ಬರ್ನ್ ಮಾಡ್ಕೊಳ್ಳಿ ಅಂತ. ಎಲ್ಲ ಪಂಚಾಯತಿಯವರು ಅದೇ ಥರ ಮಾಡಬೇಕು. ನಮ್ಮದು ತಮಿಳ್ನಾಡು ಗಡಿಯಾಗಿರೋದ್ರಿಂದ ತಮಿಳ್ನಾಡಲ್ಲಿ ಸುಮಾರು ಜನ ಹಿಂಗೆ ಮಾಡ್ತಾಯಿದ್ದಾರೆ. ನಾವು ಅವ್ರಿಗೂ ಹೇಳ್ತೀರಿ. ಮತ್ತು ನಾವು ಎಲ್ಲ ಪಂಚಾಯತಿಗಳವ್ರಿಗೂ ಹೇಳ್ಬಿಟ್ಟು ಎಲ್ಲ ಕೋಳಿ ಫಾರಮ್ ಸಡ್ಡುಗಳವ್ರಿಗೂ ನೋಟಿಸ್ ಕೊಟ್ಟು ಸತ್ತಿರೋದನ್ನ ಒಂದು ಪಿಟ್ ಮಾಡಿ ಅದರಲ್ಲಿ ಬರ್ನ್ ಮಾಡ್ಕೊಳ್ಳಿ. ಆಚೆ ಯಾರು ಬೇಡ. ಮತ್ತು ಚಿಕನ್ ಅಂಗಡಿಯವ್ರಿಗೂ, ಮಟನ್ ಅಂಗಡಿಗಳವ್ರಿಗೂ ಎಲ್ಲರಿಗೂ ಹೇಳ್ತೀರಿ. ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಸತೀಶ್, MMTV ನ್ಯೂಸ್, ಮಾಲೂರು. ಕಳೆದ 8 ವರ್ಷಗಳಿಂದ ದೇಶದ ಜನತೆಗೆ ಸುಳ್ಳು ಹೇಳುವ ಮೂಲಕ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಅಭಿವೃದ್ಧಿ ಬಯಸುವುದು ಸಾಧ್ಯವಿಲ್ಲ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜ್ ಆರೋಪಿಸಿದ್ದಾರೆ.
ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ರಾಜಕೀಯ ಸಮಾವೇಶ ಹಾಗೂ ಜಿಲ್ಲಾ ಮಟ್ಟದ ಸಿದ್ಧತಾ ಸಮಾವೇಶವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಜನತೆ ಪ್ರತಿ ವರ್ಷ 35 ಲಕ್ಷ ಕೋಟಿ ರೂಪಾಯಿಯಂತೆ ಕಳೆದ 8 ವರ್ಷಗಳಿಂದ ಸುಮಾರು 250 ಲಕ್ಷ ಕೋಟಿ ರುಗಳನ್ನು ತೆರಿಗೆ ಪಾವತಿಸಿದ್ದಾರೆ. ಜನತೆಗೆ ಅನುಕೂಲವಾಗುವಂತಹ ಯಾವ ಒಂದು ಕೆಲಸ ಬಿಜೆಪಿ ಸರ್ಕಾರದವರು ಮಾಡಿದ್ದಾರೆ ಎಂದು ಅವರು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದರು. 2014ರ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ವರ್ಷಕ್ಕೆ 2 ಕೋಟಿ ಉದ್ಯೋಗ, ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ, ಬಡವರಿಗೆ ವಸತಿ, ಮಹಿಳೆಯರಿಗೆ ರಕ್ಷಣೆ ಸೇರಿದಂತೆ ಮುಂತಾದ ವಿಷಯಗಳ ಬಗ್ಗೆ ಭರವಸೆ ನೀಡಿದ್ದರು. ಆದರೆ ಇದುವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಎಂದು ಆರೋಪಿಸಿದರು. ದೇಶದ ಜನರಲ್ಲಿ ಖರೀದಿ ಮಾಡುವ ಶಕ್ತಿ ಕಳೆದುಕೊಂಡಿದ್ದಾರೆ. ಹೀಗಾಗಿ ಸುಮಾರು 28 ಲಕ್ಷ ಕೈಗಾರಿಕೆಗಳು ಮುಚ್ಚಿವೆ. ಅದರಲ್ಲಿ ದುಡಿಯುತ್ತಿರುವ ಜನ ಬೀದಿಗೆ ಬಂದಿದ್ದಾರೆ ಎಂದು ತಿಳಿಸಿದರು. ಕುಟುಂಬಕ್ಕೆ 10,000 ರೂಪಾಯಿ ಪ್ರತಿ ತಿಂಗಳ ಇವತ್ತು ಅವರಿಗೆ ಹಣಕಾಸಿನ ನೆರವನ್ನು ಕೊಟ್ಟು ಕೋವಿಡ್ ಸಂಕಷ್ಟದಿಂದ ಅವರನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಸಿಪಿಐಎಂ ಪಕ್ಷ ಇತರೆ ಎಡಪಕ್ಷಗಳ ಜೊತೆ ಸೇರಿ ಅಂತ ಕೋವಿಡ್ ಸಂದರ್ಭದಲ್ಲೂ ಕೂಡ ಮನೆ ಮುಂದೆ ಪ್ರತಿಭಟನೆ ಮಾಡಿದೆ, ಚಳುವಳಿಯನ್ನ ಸಂಘಟನೆ ಮಾಡಿದೆ. ಆದರೆ ಯಾರು ಈ ದೇಶಕ್ಕೆ ಒಳ್ಳೆಯ ದಿನಗಳನ್ನು ತರ್ತೀನಿ, ಜನಗಳಿಗೆ ಶುಭ ದಿನಗಳನ್ನು ತರ್ತೀನಿ ಅಂತೇಳಿ ಮತಗಳನ್ನ ಪಡೆದು ಅಧಿಕಾರವನ್ನ ಪಡ್ಕೊಂಡಂತ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು. ನರೇಂದ್ರ ಮೋದಿ ಅವರು ಇಡೀ ದೇಶವನ್ನ ರಕ್ಷಣೆ ಮಾಡೋದಕ್ಕೆ. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯರು ಕೆಎನ್ ಉಮೇಶ್, ಸಿಐಟಿಯು ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ, ಕಾರ್ಯದರ್ಶಿ ಸಿದ್ದಗಂಗಪ್ಪ, ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್, ಆವುಲಪ್ಪ, ತಾಲೂಕು ಸಿಪಿಐಎಂ ಅಧ್ಯಕ್ಷ ಮೊಹಮ್ಮದ್ ಅಕ್ರಮ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಮೊದಲೇ ಕೊರೋನಾ ಸಂಕಷ್ಟದಿಂದ ಬಳಲಿದ್ದ ರೈತರಿಗೆ ಬ್ಯಾಂಕ್ನಿಂದ ನೋಟಿಸ್ ಜಾರಿ, ಸಾಲ ಪಾವತಿಸಲು ಕಾಲಾವಕಾಶ ಕೊಡದ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಪ್ರತಿಭಟನೆ. ಮುಂಗಾರು ಪೂರ್ವದಲ್ಲೇ ಕೃಷಿ ಚಟುವಟಿಕೆಗಳು ಪ್ರಾರಂಭ, ಬಿತ್ತನೆ ಬೀಜ ಸ್ಥಳೀಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪಡೆದುಕೊಳ್ಳಲು ಕೃಷಿ ಅಧಿಕಾರಿ ಸೂಚನೆ. ಮರುಭೂಮಿಯಲ್ಲಿ ಬೆಳೆಯುವ ಖರ್ಜೂರ ಬೆಳೆಯುವಲ್ಲಿ ಸೈ ಎನಿಸಿಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು. ಪಿಎಸ್ಐ ನೇಮಕಾತಿ ಹಗರಣ ಸಂಬಂಧ ಶುಕ್ರವಾರ ಸಹ ಐಪಿಎಸ್ ಅಧಿಕಾರಿ ಅಮೃತ್ ಪೌಲ್ ಅವರ ಚಿಕ್ಕಬಳ್ಳಾಪುರದ ಬಂಟರ ಮನೆಯಲ್ಲಿ ಮುಂದುವರೆದ ಶೋಧ ಕಾರ್ಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.